ನಮಸ್ತೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಓಕೆ, ಬೆಳಿಗ್ಗೆ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾವು ಏನು ಮಾಡಿದ್ದೀವಿ, ನೆನ್ನೆ ಎಂಟ್ರಿ ತಗೊಂಡಿರೋದು, ಇವತ್ತು ಎಷ್ಟು ಪ್ರಾಫಿಟ್ ಆಗಿದೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಿ ನಿಮ್ಮನ್ನು ನೀಟಾಗಿ ತೋರಿಸ್ತೀನಿ. ಯಾವ ಬೇಸಲ್ಲಿ ಎಂಟ್ರಿ ತಗೊಂಡ್ವಿ, ಎಷ್ಟು ಪ್ರಾಫಿಟ್ ಆಗಿದೆ, ಏನು ಎಕ್ಸಿಟ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಇವಾಗ ಪೊಸಿಷನ್ ಇವಾಗ ಪ್ರೆಸೆಂಟ್ ಬಂದು 4650 ರೂಪೀಸ್ ಪ್ರಾಫಿಟಲ್ಲಿದೆ. ಓಕೆ, ನಾವು ಸೆಲ್ ಮಾಡಿದ್ದೀವಿ ಜಿಂಕ್ ಮಿನಿ ಮಾರ್ಚ್ ಮಂತ್ದು ಎಷ್ಟು 280.75ಗೆ. ಓಕೆ, ಇವಾಗ ಪ್ರೆಸೆಂಟ್ ನಡೀತಾ ಇರೋದು 276.10. ಇದು ನೆನ್ನೆ ತಗೊಂಡಿರುವಂಥ ಪೊಸಿಷನ್ ಇದು. ಓಕೆ, ಇವಾಗ ಇದನ್ನು ಪೊಸಿಷನ್ ಕ್ಲಿಯರ್ ಮಾಡೋಣ. ಇವಾಗ ಫಸ್ಟ್ ಇದನ್ನು ಯಾವ ಲೆಕ್ಕದಲ್ಲಿ ಎಂಟ್ರಿ ತಗೊಂಡ್ವಿ ನಾವು ನೆನ್ನೆ. ಓಕೆ, ಅದನ್ನೊಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ, ನಮ್ಮ ಸ್ಟ್ರಾಟಜಿ ಯಾವುದು ಅಂತ. ಎಲ್ಲ ವಿಷಯ ಅಲ್ಲ, ಬರೀ ಒಂದು 2 ವಿಷಯ ಮಾತ್ರ ನಾನು ನಿಮ್ಗೆ ತಿಳಿಸ್ತೀನಿ. ಓಕೆ, ಜಿಂಕ್ ಮಿನಿ ಚಾರ್ಟು ಆಲ್ರೆಡಿ ಇಲ್ಲಿದೆ. ಓಕೆ, ಇದು ನೋಡಿ 15 ಮಿನಿಟ್ಸ್ ಚಾರ್ಟ್ ಇದು. ಇದನ್ನು ಡೈಲಿ ಮಾಡ್ತೀನಿ. ಇದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಕರೀತಾರೆ. ಈ ಪ್ಯಾಟರ್ನಲ್ಲಿ ನಾನು ಎಂಟ್ರಿ ತಗೊಂಡಿರೋದು ಅದು. ನೋಡಿ ಇಲ್ಲಿ, ಇದನ್ನು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಕರೀತಾರೆ. ಇದು ಹೆಡ್ಡು. ಓಕೆ, ಈ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು ಶೋಲ್ಡರ್. ಈ ಮೂರು ಬಂದು ಶೋಲ್ಡರ್ ಕೌಂಟಿಗೆ ಬರುತ್ತೆ. ಸೇಮ್ ಅದೇ ಪ್ಯಾಟರ್ನು ಇಲ್ಲಿ ಹೆಂಗಿದೆಯೋ ಇಲ್ಲಿ ಅದೇ ಥರ ಫಾರ್ಮ್ ಆಗುತ್ತೆ. ಇದನ್ನು ನಾವು ಕ್ಯಾಚಪ್ ಮಾಡಬೇಕು. ಓಕೆ, ಇದು ಹೆಂಗಿದೆಯೋ ಅದೇ ಥರ ಇಲ್ಲಿ ಬರುತ್ತೆ. ನೋಡಿ, ಅಬ್ಸರ್ವ್ ಮಾಡ್ತಾರೆ. ಈ ತಿಂಗಳಲ್ಲಿ ಈ ತಿಂಗಳ ಎಂಡ್ ಒಳಗಡೆ ಸೇಮ್ ಈ ಕಡೆ ಹೆಂಗಿದೆಯೋ ಅದೇ ಈ ಕಡೆ ಬರುತ್ತೆ. ಇದು ನಮ್ಮ ಟಾರ್ಗೆಟ್. ಅಬ್ಸರ್ವ್ ಮಾಡ್ತಾ ಇರಿ. ಮತ್ತು ಇವಾಗ ಈ ಪ್ಯಾಟರ್ನ್ ತಗೊಂಡು ನಾವು ಈ ಕ್ಯಾಂಡಲಲ್ಲಿ ಹೈಯಲ್ಲಿ ತಗೊಂಡಿದ್ದೀವಿ ನೆನ್ನೆ. ಓಕೆ, ಅದಕ್ಕಿಂತ ನಿಮಗೆ ಚಾರ್ಟ್ 15 ಮಿನಿಟ್ಸ್ ಆಗಿ ತೋರಿಸ್ತೀನಿ ನೋಡಿ. ಈಗ ಕಾಣ್ತಾ ಇದೆಯಲ್ಲ, ಈ ರೇಂಜಲ್ಲಿ ನಾವು ತಗೊಂಡಿದ್ದು. ಓಕೆ, ಎಕ್ಸಾಕ್ಟ್ 2780 ಎಷ್ಟಿದೆ ಇದು ಪೊಸಿಷನಲ್ಲಿ, ಒಂದು ನಿಮಿಷ, 280.75 ಅಲ್ವಾ? ನೋಡಿ ಇಲ್ಲಿ 280.75. ಇಲ್ಲ, ಎಕ್ಸಾಕ್ಟ್ ಇಲ್ಲೇ ತಗೊಂಡಿದ್ದೀನಿ. ಅಲ್ಲಿಂದ ನೋಡಿ ಇದೇ ಹೈಯಲ್ಲಿ ಇಲ್ಲೇ ಎಂಟ್ರಿ ತಗೊಂಡಿದ್ದೀನಿ. ಅಲ್ಲಿಂದ ಮೇಲೇನೆ ಹೋಗಿಲ್ಲ ಮಾರ್ಕೆಟು, ಅಲ್ಲಿಂದ ಡೌನ್ ಬಿದ್ದಿದೆ. ಓಕೆ, ನಿನ್ನೆ 2 ಪಾಯಿಂಟ್ ಬಂತು, ಇವತ್ತೊಂದು 3 ಪಾಯಿಂಟ್ ಬಂತು. ಟೋಟಲ್ 5 ಪಾಯಿಂಟ್ ಹತ್ತತ್ರ 5000 ಪ್ರಾಫಿಟ್. ಮಿನಿ ಇದು ಮೆಗಾ ಆಗಿದ್ದರೆ 25,000, ಮಿನಿ ಇರೋದ್ರಿಂದ 5000 ರೂಪೀಸ್ ತಗೋತಾ ಇದ್ದೀವಿ. ಓಕೆ, ಇದು ಈ ಸ್ಟ್ರಾಟಜಿ ಮೇಲೆ ತಗೊಂಡಿದ್ದು. ಇವತ್ತು ಏನಕ್ಕೆ ಪೊಸಿಷನ್ ಕ್ಲಿಯರ್ ಮಾಡ್ತಾ ಇದ್ದೀನಿ, 1 ವೀಕ್ 10 ಡೇಸ್ ಇರುತ್ತೆ, ಆದರೆ ಇವತ್ತು ಪೊಸಿಷನ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇದು ಗ್ಯಾಪ್ ಡೌನ್ ಆಗಿದೆ ಇವತ್ತು. ಈ ಗ್ಯಾಪ್ ಡೌನು ಇದಕ್ಕೆ ಗ್ಯಾಪ್ ಕವರ್ ಮಾಡೋದಕ್ಕೆ ತಿರುಗಿ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ನಾನು ಇವತ್ತು ಪೊಸಿಷನ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಾಗ ರೀ ಎಂಟ್ರಿ ತಗೋತೀನಿ ನಾನು ತಿರುಗಿ. ಓಕೆ, ಇಷ್ಟೇ ರೀಸನ್ ಇದು. ಇದ್ರ ಬಗ್ಗೆ ನೋಡಿ, ಇದೇನಕ್ಕೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಏನು ಲೈವಲ್ಲೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಲ್ಲ, ಅದು ಪ್ರೂಫ್ ಪ್ರತಿಯೊಂದು ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇನ್ನೂ ಮಾರ್ಕೆಟ್ ಲೈವಲ್ಲೇ ಇದ್ದೀನಿ ನಾನು, ಗೊತ್ತಾಗ್ತಾ ಇದೆ. ಆವಾಗಲೇ ಒಂದೊಂದು ಅಮೌಂಟು ಚೇಂಜ್ ಆಗ್ತಾ ಇದೆ. ಮಾರ್ಕೆಟ್ ಲೈವಲ್ಲೇ ಇದ್ದೀನಿ ನಾನು. ಓಕೆ, ಇದು ನಮ್ಮ ಒಂದು ಈ 12 ವರ್ಷ ಅನುಭವದ ಮಾತುಗಳಿದು. ಈ ಥರ ಎಲ್ಲರೂ ಯಾರು ತೋರಿಸ್ತಾರೋ ಯಾರಿಲ್ಲೋ ನನಗೆ ಗೊತ್ತಿಲ್ಲ. ಈ ಸ್ಟ್ರಾಟಜಿ ಮೇಲೆ ನಾನು ತಗೊಂಡಿರೋದು ಎಂಟ್ರಿ. ನಾನು ಯಾವುದು ಸುಳ್ಳು ಹೇಳಲ್ಲ, ಯಾವುದು ಮುಚ್ಚಿಮಾರಿ ಯಾವುದೂ ಇಲ್ಲ. ಓಕೆನಾ? ಇದು ನನ್ನ ಕಾನ್ಸೆಪ್ಟು. ಇದು ನೋಡಿ, ಈ ಥರ ಇನ್ನೂ ವೀಡಿಯೋಸು ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಬರ್ತಾ ಇರುತ್ತೆ. ಇನ್ನೂ 2-3 ಅಕೌಂಟ್ ನನ್ನ ಕ್ಲೈಂಟ್ಸ್ ಇದ್ದಾವೆ, ಅವ್ರದ್ದು ಡೈಲಿ ಅಪ್ಲೋಡ್ ಬರ್ತಾ ಇರುತ್ತೆ ವಿಡಿಯೋ. ಒಬ್ಬೊಬ್ಬರದ್ದು ಒಂದು ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಮಾಡಿಸ್ತಾ ಇರ್ತೀನಿ, ಅದೆಲ್ಲ ಸಿಗುತ್ತೆ ನಿಮಗೆ. ಇವಾಗ ಪ್ರೆಸೆಂಟ್ ಇದು ಪೊಸಿಷನ್ ಕ್ಲಿಯರ್ ಮಾಡೋಣ. ಓಕೆ, exit position. Okay, normal market, normal day. Okay, exit. ನೋಡಿ, ಕಂಪ್ಲೀಟ್ ಆಯ್ತು. ಇವತ್ತು ಪೊಸಿಷನ್ ಕ್ಲಿಯರ್. 4500 ರೂಪೀಸ್ ಹಾಕಿರೋದು 31,000 ಅಷ್ಟೇ. 31,000ಕ್ಕೆ 24 ಅವರ್ಸಲ್ಲಿ 4500 ರೂಪೀಸ್. 6000ವರೆಗೂ ಆಗಿತ್ತು, 4550 ರೂಪೀಸ್ ಬಂದಿದೆ. ಇದು ನಮ್ಮ ಟ್ಯಾಲೆಂಟ್. ಇದು PR ಲೈವ್ ಟ್ರೇಡಿಂಗ್ ಪ್ರಾಫಿಟ್ ಬುಕ್. ಓಕೆ,
ಥ್ಯಾಂಕ್ ಯು. ಈ ಥರ ವೀಡಿಯೋಸ್ ನಿಮ್ಗೆ ಡೈಲಿ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಏನು ಲಾಸ್ ಆಗುತ್ತೆ, ಏನು ಲಾಭ ಆಗುತ್ತೆ, ಪ್ರತಿಯೊಂದು ಓಪನ್ ಆಗಿ ನಾವು ತಿಳಿಸ್ತಾ ಇರ್ತೀವಿ. ಓಕೆ, ಧನ್ಯವಾದಗಳು, ಥ್ಯಾಂಕ್ಸ್. ಇನ್ನೊಂದು ಮುಖ್ಯವಾಗಿ ವಿಷಯ ಇದು, ನೀವು ನೆಕ್ಸ್ಟು ಇದಕ್ಕೆಲ್ಲ ಏನು ನನ್ನ ಒಂದು ಫವರ್ ಅಂತ ಹೇಳಿದ್ರೆ ಮೆಡಿಟೇಷನ್ ಪ್ಲಸ್ ಶೇರ್ ಮಾರ್ಕೆಟ್ ಎರಡು, ಇದ್ರ ಬಗ್ಗೆ ವೀಡಿಯೋಸ್ ಮುಂದೆ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.